ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿ ಜಿಲ್ಲೆ ಸಂಡೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಸೀನಿ ಬಸಪ್ಪ ಕ್ಯಾಂಪ್ ಬಳಿ ಭೀಕರ ರಸ್ತೆ ಅಪಘಾತ, ಸ್ಥಳದಲ್ಲಿಯೇ ತಂದೆ ಮಗ ಸಾವು. ಲಾರಿ ಚಾಲಕ ಮತ್ತು ಮಾಲೀಕರ ವಿರುದ್ಧ ಸಾರ್ವಜನಿಕರ ತೀವ್ರ ಆಕ್ರೋಶ. ಸಂಡೂರು ಪೊಲೀಸ್ ಠಾಣೆ ಪಿಎಸ್ಐ ಡಾಕೇಶ್ವರ್ ಅವರು ಸ್ಥಳಕ್ಕೆ ಭೇಟಿ. ಸಾವಿಗೀಡಾದ ದುರ್ದೈವಿಗಳು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕಮತೂರು ಗ್ರಾಮದ ಬೆಳ್ಳಿ ನಾಗರಾಜ್ ಮತ್ತು ತನ್ನ ಮಗ ದುರ್ಗೇಶ್ ಎಂದು ತಿಳಿದು ಬಂದಿದ್ದು ಸಂಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಕೆ ಮೆಹಬೂಬ್ ಬಾಷರ್ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾನೀಗ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೇಳಿ ಬಾಷಾ ಅವರೇ, ಈ ಅಪಘಾತ ಹೇಗೆ ಸಂಭವಿಸಿದೆ ಮತ್ತು ಅಲ್ಲಿನ ವಾತಾವರಣ ಹೇಗಿದೆ? ಸರ್ ನಮಸ್ತೆ. ಇಲ್ಲಿ ನಾನು ಕುಮಾರಸ್ವಾಮಿ ದೇವಸ್ಥಾನ ರಸ್ತೆದಲ್ಲಿ ಇದ್ದೀನಿ. ಇಲ್ಲಿ ಸ್ಥಳೀಯವಾಗಿ ಒಂದು ದೊಡ್ಡ ಭೀಕರವಾದಂತಹ ಒಂದು ರಸ್ತೆ ಅಪಘಾತ ಆಗಿದೆ. ಆ ರಸ್ತೆ ಅಪಘಾತದಲ್ಲಿ ತಂದೆ ಮಗನ ಮೃತರಾಗಿದ್ದಾರೆ. ಇಲ್ಲಿ ಓಡಾಡುವ ಲಾರಿಗಳ ದಿನನಿತ್ಯದಿಂದ ಇಲ್ಲಿ ಬಹಳ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ನೋಡ್ತಿರ್ಬೋದು ಸರ್, ಇವತ್ತು ನಡೆದಿರ್ತಕ್ಕಂಥ ಅಪಘಾತದಲ್ಲಿ ತಂದೆ ಮಗನ ಸಾವು ಯಾವ ರೀತಿ ಆಗಿದೆ, ಈ ಲಾರಿ ಮತ್ತು ಮೋಟರ್ ಬೈಕ್ ಯಾವ ರೀತಿ ಒಂದು ಅಪಘಾತ ಸಂಭವಿಸಿದೆ ಅಂತಕ್ಕಂಥದ್ದು ನೋಡ್ರಿ. ಆಮೇಲೆ ಇಲ್ಲಿ ಸ್ಥಳೀಯವಾಗಿ ಸರ್ ಸಾರ್ವಜನಿಕರು ಬಹಳ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತಂದ್ರೆ ಲಾರಿಗಳ ಓಡಾಟದಿಂದ ಇಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರ ಆಕ್ರೋಶ ಇದೆ ಸರ್. ಬಾಷಾ ಅವರೇ, ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ಈ ಹಿಂದೆ ಕೂಡ ಗಣಿಗಾರಿಗಳಿಂದ ಸಾಕಷ್ಟು ಅಪಘಾತಗಳಾಗಿರುವಂತದ್ದು. ಈ ಅಪಘಾತಗಳ ನಿಯಂತ್ರಣಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದಾಗಿತ್ತು ಮತ್ತೆ ಅಲ್ಲಿನ ಸಾರ್ವಜನಿಕರ ಒತ್ತಾಯ ಏನಿದೆ ಅಂತ? ಸರ್, ಇಲ್ಲಿ ಕುಮಾರಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ದಿನನಿತ್ಯ ಓಡಾಟಕ್ಕಂತ ರಸ್ತೆ ಇದು. ಈ ರಸ್ತೆಯಲ್ಲಿ ಸಾರ್ವಜನಿಕರು ಏನಂತಂದ್ರೆ ಸರ್, ಇಲ್ಲಿ ಬಹಳ ಸ್ಪೀಡ್ ಆಗಿ ವಾಹನ ಚಲಾಯಿಸ್ತಾರೆ ಅಂತಕ್ಕಂಥದ್ದು ಒಂದು ಇದೆ ಸರ್, ಕೂಗಿದೆ ಸರ್. ಈ ರಸ್ತೆಯಲ್ಲಿ ಸುಮಾರು ಒಂದು ದಿನನಿತ್ಯ 1000ದಿಂದ 2000 ಲಾರಿಗಳು ಓಡಾಟ ಆಗ್ತಾ ಇದೆ ಸರ್. ಇಲ್ಲಿ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸರ್, ಇಲ್ಲಿ ಓಡಾಡೋ ರಸ್ತೆಯಲ್ಲಿ ಜಾಸ್ತಿ ಲಾರಿ ಒಂದು ಲಿಮಿಟೇಷನ್ ಲಿಂದ ಲಾರಿ ಬಿಡ್ತಕ್ಕಂಥ ಒಂದು ಕ್ರಮ ಆಗ್ಬೇಕಂತಕ್ಕಂಥದ್ದು ಒಂದು ಸಾರ್ವಜನಿಕರ ಒಂದು ಕೂಗಿದೆ ಸರ್. ಎಸ್, ತದನಂತರ ಅಲ್ಲಿ ಕೆಲವು ಸ್ಪೀಡ್ ಬ್ರೇಕರ್ ಮತ್ತು ಮಿತ ವೇಗದಲ್ಲಿ ಚಲಿಸುವಂತದ್ದು ಆಗ್ಬೇಕಾಗಿತ್ತು ಅನ್ನುವಂಥದ್ದು ಬಾಷಾ ಅವರೇ. ಸರ್, ಸ್ಪೀಡ್ ಬ್ರೇಕರ್ ಇಲ್ಲಿ ದೂರದಲ್ಲಿ ಇರ್ತಕ್ಕಂಥ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಇದೆ ಸರ್. ಅಷ್ಟು ಬಿಟ್ರೆ ಇಲ್ಲಿ ಸ್ಪೀಡ್ ಬ್ರೇಕರ್ ಯಾವುದೇ ಸ್ಪೀಡ್ ಬ್ರೇಕರ್ ಇಲ್ಲ. ಅಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಬಾಷಾ ಅವರೇ ಅಂತಂದ್ರೆ, ಅಲ್ಲಿ ವೇಗ ನಿಯಂತ್ರಣ ಆಗ್ಬೇಕಾಗಿತ್ತು ಅನ್ನುವಂಥದ್ದು. ನಿಯಂತ್ರಣ ಆಗ್ಬೇಕಾಗಿತ್ತು ಸರ್, ಬಟ್ ನಿಯಂತ್ರಣ ಯಾವ ರೀತಿ ಇಲ್ಲ ಆಗ್ತಾ ಇಲ್ಲ ಸರ್. ನಿಯಂತ್ರಣ ಕ್ರಮ ಇಲ್ಲಿ ಇರ್ತಕ್ಕಂಥ ಸಾರಿಗೆ ಇಲಾಖೆಯವರು ನಿಯಂತ್ರಣ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಿಯಂತ್ರಣ ಮಾಡ್ತಾ ಇಲ್ಲ. ಸ್ಪೀಡ್ ಲಿಮಿಟ್ ಸ್ಪೀಡ್ ಇದಕ್ಕಿಂತ ಜಾಸ್ತಿನೇ ಇಲ್ಲಿ ಸ್ಪೀಡ್ ಆಗಿ ಹೋಗ್ತಕ್ಕಂಥದ್ದು ಒಂದು ಇದೆ ಸರ್. ಓಕೆ ಬಾಷಾ ಅವರೇ, ಈಗ ಅಪಘಾತದಲ್ಲಿ ಸಾವಿಗೀಡಾಗಿರುವಂತವರು ಯಾವ ಕಡೆಯಿಂದ ಬರ್ತಾ ಇದ್ರು ಮತ್ತು ಯಾವ ಊರಿನವರು ಅಂತ ಏನಾದ್ರು ಮಾಹಿತಿ ಇದೆಯಾ? ಸರ್, ಅವರು ಸ್ಥಳೀಯವಾಗಿ ಅಲ್ಲಿ ಕಮತೂರು ಭಾಗದಿಂದ ಬಂದಿರ್ತಕ್ಕಂಥ ಒಂದು ತಂದೆ ಮಗ ಸರ್. ಇಲ್ಲಿ ಸಂಡೂರಿನಲ್ಲಿ ಬಂದು ಅವ್ರೇನೋ ಸಂತೆ ಮಾಡ್ಕೊಂಡ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ರು ಸರ್ ಕಮತೂರು ಭಾಗಕ್ಕೆ. ಆ ಸಮಯದಲ್ಲಿ ಇಲ್ಲಿ ಒಂದು ಅವರ ರಸ್ತೆ ಅಪಘಾತ ಆಗಿದೆ ಅಂತಕ್ಕಂಥದ್ದು. ಅಂದ್ರೆ ಸಂಡೂರಿನಿಂದ ಕಮತೂರು ಮಾರ್ಗವಾಗಿ ಹೋಗುವಾಗ ಆಗಿರುವಂತದ್ದು ಅಂತ ಹೇಳ್ತಾ ಇದ್ರೆ? ಹೌದು ಸರ್. ಸ್ಥಳೀಯ ಪೊಲೀಸ್ ಇಲಾಖೆ ಮತ್ತು ಡಿವೈಎಸ್ಪಿ ಸಾಹೇಬರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಸರ್. ಅವ್ರು ಏನ್ ಹೇಳ್ತಕ್ಕಂಥದ್ದು ಇನ್ನ ನಿಮ್ಗೆ ಮುಂದಿನ ಒಂದು ಇದರಲ್ಲಿ ನಾನು ಅಪ್ಡೇಟ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಬಾಷಾ ಅವರೇ ನಿಮ್ಮ ಎಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಪಘಾತ ಸಂಭವಿಸಿದ್ದು ಗಣಿಲಾರಿಯ ಒಂದು ಅತಿಯಾದ ವೇಗದಿಂದ ಆಗಿದೆ ಅನ್ನುವಂಥದ್ದು. ಸುದ್ದಿ ಮುಂದುವರಿಯುವುದು. ಮುಂದಿನ ಅಪ್ಡೇಟ್ಗಳಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ನಾನು ನಿಮ್ಮ ಮಲ್ಲೇಶ್ ಕಮತೂರು. ಬೆಳಗ್ಗೆ ಬೈಕ್ ಮತ್ತು ಲಾರಿ ಆಕ್ಸಿಡೆಂಟ್ ಆಗಿದೆ. ನಾಗರಾಜ್ ಅಂತ ತಂದೆ ಅವ್ರ ಮಗ ಬೈಕಲ್ಲಿ ಸಂಡೂರಿಗೆ ಒಂದು ಪರ್ಚೇಸ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಲಾರಿ ಅಂತ ಬೈಕು ಮಗ ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ. ತಂದೆ ಸೀರಿಯಸ್ ಇದ್ದು ಕಳಿಸಿದ್ದಾರೆ. ತುಂಬಾ ಸೀರಿಯಸ್ ಇತ್ತು, ಡೆತ್ ಆಗಿದ್ದಾನೆ. ಇಬ್ಬರು ಡೆತ್ ಆಗಿದ್ದಾರೆ. ಇದ್ರ ಬಗ್ಗೆ ಸ್ಪೀಡ್ ವೆಹಿಕಲ್ಸು ಸ್ವಲ್ಪ ಸ್ಪೀಡಾಗಿ ಹೋಗ್ತಾಯಿದೆ ಅಂತ ಚಾಲಕಲ್ಲಿ ಡ್ರ್ಯಾಗಿಂಗ್ ನೋಡಿದರೆ ಇದ್ರ ಬಗ್ಗೆ ಕ್ರಮ ಕೂಡ ನಮ್ಮ ಆಫೀಸರ್ಸ್ ತಗೊಳ್ತಾ ಇದ್ದಾರೆ. ಸ್ಪೀಡ್ ಕಂಟ್ರೋಲ್ ಬಗ್ಗೆ ಎಲ್ಲ ಈಗಾಗಲೇ ಅವ್ರಿಗೆಲ್ಲ ಹೇಳಿದೆ, ಡ್ರೈವರ್ಸ್ಗೆಲ್ಲನೂ ಸ್ಪೀಡ್ ಕಂಟ್ರೋಲ್ ಅಳವಡಿಸಿದೆ ಅವ್ರ ವೆಹಿಕಲ್ಸ್ಗೂ ಕೂಡ. GPS ಎಲ್ಲ ಹಾಕಿ ಅದನ್ನು ಇನ್ನೂ ಕೂಡ ಹೆಚ್ಚಿನ ತೀವ್ರತೆಯಲ್ಲಿ ಅದನ್ನು ಅಟೆಂಡ್ ಮಾಡ್ತಾರೆ ನಮ್ಮ ಆಫೀಸರ್ಸ್. ಎಲ್ಲ ಒಂದು ಕಡೆ ಸಾರಿಗೆ ಇಲಾಖೆ ಎಲ್ಲ ಎಡಗುತ್ತಾ ಇದೆ ಅಂತ ಕೇಳ್ತಾ ಇದೆ ಸರ್. ಯಾಕಂತಂದರೆ ಆ ವಯಸ್ಸಿರೋದಿಲ್ಲ ಹುಡುಗರಿಗೆ, ಡ್ರೈವರ್ಗಳಿಗೆ, ಅಂಥವ್ರಿಗೆಲ್ಲ ಲೈಸೆನ್ಸ್ ಕೊಟ್ಬಿಟ್ಟು ಇದೊಂದು ಸಂಭವ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರ ಕೂಗು. ಕೊಡಬೇಕಾದ್ರೆ ಅವರು ಮಿನಿಮಮ್ ಏಜ್ ಎಲ್ಲ ನೋಡಲೇಬೇಕು. ಅದು ಅವರು ಅಟೆಂಡ್ ಮಾಡಿರ್ತಾರೆ.
ಬಟ್ ಇಲ್ಲಿ ಓಡಿಸ್ಬೇಕಾದ್ರೆ ಡ್ರೈವರ್ಸ್ ಆದಷ್ಟು ಹುಷಾರಾಗಿರ್ಬೇಕು. ನೋಡಿ ಎಷ್ಟು ಜನ ನಿಂತಿದ್ದಾರೆ, ಅವರೆಲ್ಲ ಆಲ್ಮೋಸ್ಟ್ ಡ್ರೈವರ್ಸ್ ಇದ್ದಾಗ ಕಾಣ್ತಾರೆ. ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಜೀವಗಳಿರ್ತವೆ, ಸಂಸಾರಗಳಿರ್ತವೆ, ತುಂಬ ಸಮಸ್ಯೆ ಆಗುತ್ತೆ. ಸರಿಸುಮಾರು ಸತತವಾಗಿ 100% ಅಲ್ಲಿ 30% ಡ್ರೈವರ್ಗೆ ಏಜ್ ಆಗಿರಲ್ಲ ಸರ್. ಆ ಥರ ಇದ್ದರೆ ನಾನು ನಮ್ಮ DSP ಇದ್ದಾರೆ ಹೇಳ್ತೀನಿ, ನಾನು ಮತ್ತೊಮ್ಮೆ ಕೂಲಂಕುಷವಾಗಿ ಚೆಕ್ ಮಾಡಿದ್ದೆ. ಏಜ್ ಲೈಸೆನ್ಸ್ ಎಲ್ಲ ಇನ್ನೊಂದು ಚೆಕ್ ಮಾಡಿದ್ದೀನಿ. ಸರ್, ಒಂದು ಸಾರ್ವಜನಿಕ ಸಭೆಯಲ್ಲಿ ಸಂಡೂರು ಪೊಲೀಸ್ ಠಾಣೆಯಲ್ಲಿ ಯಾವ ಟ್ರಾನ್ಸ್ಪೋರ್ಟ್ನಿಂದ ಲಾರಿ ತುಂಬ್ಕೊಂಡ್ಬರ್ತಿದ್ಯೋ ಅಂಥದ್ದೇನಾದರೂ ಟ್ರಾನ್ಸ್ಪೋರ್ಟ್ನಲ್ಲಿ ಆ ಅಪಘಾತ ಸಂಭವಿಸಿದರೆ ಅಂಥ ಟ್ರಾನ್ಸ್ಪೋರ್ಟರ್ ಮೇಲೆ ನಾವು FIR ಮಾಡ್ತೀವಿ ಅಂತೇಳಿ ಮಾನ್ಯ DYSP ಸಾಹೇಬರು ಮತ್ತು CPI ಸಾಹೇಬರು ಒಂದು ಸಾರ್ವಜನಿಕ ಸಭೆ ಮಾಡಿದ್ರು ಸರ್. ಆ ಸಾರ್ವಜನಿಕ ಸಭೆಯಲ್ಲಿ ಇಂಥದ್ದೊಂದು ಹೇಳಿಕೆ ನೀಡಿದ್ರು ಸರ್. ಇವಾಗ ಯಾವ ರೀತಿ ಕ್ರಮ ತಗೊಂತೆ ಸರ್ ನಿಮ್ಮ ಇದು ಪೊಲೀಸ್ ಇಲಾಖೆ? ಇಲ್ಲ, ಯಾರು ಲಾರಿ ಏನು ಇನ್ವಾಲ್ವ್ ಆಗಿದೆ ಅದು ಓನರು ಮತ್ತು ಡ್ರೈವರ್ ಮೇಯ್ನಾಗಿ ಇದ್ದೇ ಇರ್ತಾರೆ. ಫರ್ದರ್ ಏನು GPS ಅಳವಡಿಸಿದ್ದಾರೆ ಇದೆಲ್ಲ ಚೆಕ್ ಮಾಡಿ ಅವ್ರು ಅಳವಡಿಸದೇ ಇದ್ದರೆ ಖಂಡಿತವಾಗೂ ಕ್ರಮ ಜರುಗಿಸ್ತಾರೆ. ಅವ್ರಿಗೆ ನೋಟಿಸ್ ಹೋಗುತ್ತೆ, ಅಟೆಂಡ್ ಮಾಡೇ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಇದು ತುಂಬ ಟರ್ನಿಂಗ್ ಇದೆ, ಭಾರಿ ಸ್ಪೀಡ್ ಬರ್ತಾರೆ ಸರ್. ಇಲ್ಲೇ ಮಣ್ಣಿನಾಗಿದೆ ನಮ್ಮಿದೆ, ಹೊಲ್ದಾಗೆ ಬಂದು ಕೂತಿ ಗಾಡಿ. ಹಂಗಾಗಿ ದಯಮಾಡಿ ಕೇಳ್ತೀನಿ, ಇಲ್ಲಿ ಒಂದು ಬ್ರೇಕರ್ಗಳು ಮಾಡಿದರೆ ಆದಷ್ಟು ಕಂಟ್ರೋಲ್ ಆಗಿ ಬೈಕ್ ಜಿಗ್ಜಾಗ್ ಮಾಡಿ ಸ್ಪೀಡ್ ಕಂಟ್ರೋಲ್ ಆಗಲಿ. ಲಾರಿ ಬಂದವರು ಸ್ಲೋ ಆಗಬೇಕು. ಸ್ಲೋ ಆಗಿ ಹಿಂಗೆ ಸೊಟ್ಟ ಪಟ್ಟ ಕೆಲವು ಕಡೆ ನಾವು ಮಾಡಿದ್ದೀವಿ. ಇವಾಗ ಚೆಕ್ಕಲ್ಕೋಟ ಇದೆಯಲ್ಲ, ಚೆಕ್ಕಲ್ಕೋಟ ಹೈವೇನಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಯ್ತು, ಅಳವಡಿಸಿದ್ವಿ. 1 ತಿಂಗಳಲ್ಲಿ ಸುಮಾರು ಕಮ್ಮಿ ಆಗಿದೆ. ಕಂಪ್ಯಾರಿಟಿವ್ಲಿ ಸುಮಾರು ಕಮ್ಮಿ ಇದೆ. ಇಲ್ಲೂ ಟ್ರೈ ಮಾಡೋಣ. ನಾಲ್ಕು ಬ್ಯಾರಿಕೇಡ್ ಹಾಕಿದ್ರು ಸರ್. ಅದು ಮುಂದೆ ಒಂದು ಇಲ್ಲೊಂದು ದೌಂಡ ಬಂತ ಅವನ್ನ ಪುಡಿ ಅನ್ಕೊಡ್ತಾರೆ. ಇಲ್ಲ, ರೆಗ್ಯುಲರ್ ಆಗಿ ಅವನ್ನ ತುಂಡು ಕೊಡ್ತಾರೆ ಸರ್. ನಾವು ಮಾನಿಟರ್ ಮಾಡ್ತೀವಿ. ಹೊಡೆದ್ರು ಕೂಡ ಅಟ್ಲೀಸ್ಟ್ ಇಮಿಡಿಯೇಟ್ ಆಗಿ ಒಂದು ಬೇರೆ ತಂದಿರೋ ವ್ಯವಸ್ಥೆ ಕ್ಲಿಯರ್ ಆಗಿ ಮಾಡೋದು. ಅಪಘಾತ ಆಗಿದೆ ಈ ರಸ್ತೆಯಲ್ಲಿ. ಸುಮಾರು ದಿನಗಳಿಂದ ಇದೊಂದು ದೊಡ್ಡ ಸಮಸ್ಯೆ ಆಗಿ ಉದ್ಭವಿಸಿದೆ. ಒಂದು ಲಾರಿಗಳ ಓಡಾಟದಿಂದನೋ ಅಥವಾ ಸರಿಯಾದ ವ್ಯವಸ್ಥೆ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಕೂಗಾಗಿದೆ. ಇದಕ್ಕೇನು ಹೇಳ್ತಾರೆ ಸರ್? ಇಲ್ಲಿ ಹೇಳೋದೇನಿಲ್ರಿ ಸರ, 1900 ಮಾಮೂಲಿ ಆಗಿದೆ. ಈ ಮಾಲ್ ಕೊಡುವವರು ತಗೊಂಬೋರು ಅವ್ರ ಇದ್ಮೇಲೆ ನಾವು ಎಷ್ಟು ಓಡಾಡಿದ್ರು ಏನು ಬೇಡಿಕೆ ಇಟ್ಟು ಏನು ಹೋರಾಟ ಮಾಡಿಸತ್ನೆ ಈ ಕುಮಾರಸ್ವಾಮಿ ರಸ್ತೆ ನಮಗೆ ನೀವು ಯಾಕಡೆ ಬೇರೆ ಕಡೆ ಮಾಡಿಕೊಟ್ಟು ಅಂತ ನಾವು ಎಷ್ಟು ಮನೆ ಕೊಟ್ಟಿರ್ತೇನೆ ನಮ್ಮನ್ನು ಯಾರು ಲೆಕ್ಕ ಸರ್? ಇವಾಗ ಈ ದಿನದಲ್ಲಿ ಏನಿಲ್ಲ ಅಂದ್ರೆ ತಿಂಗಳಲ್ಲಿ ಸಾವು ಆಗ್ತಾನೆ ಇರ್ತದೆ. ತಿಂಗಳಲ್ಲಿ ಎಷ್ಟು ಸಾವು ಆಗ್ತದೆ ನಿಮ್ಮನ್ನು ನೀವು ನೋಡಿದಂಗ ಎಷ್ಟು ದಿನ ಈ ಒಂದು ಸಂಭವಿಸ್ತಾ ಇದೆ, ರಸ್ತೆ ಅಪಘಾತಗಳು ಸಂಭವಿಸ್ತಾ ಇದಾವೆ ಸರ್. ಆಮೇಲೆ ಇಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಒಂದು ಅಕ್ರಮ ಮದ್ಯ ಮಾರಾಟದಿಂದ ಚಾಲಕರು ಇಲ್ಲಿ ಅಕ್ರಮ ಮದ್ಯ ಸೇವಿಸಿ ಕೂಡ ಚಾಲನೆ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರ ಕೂಗಿದೆ. ಅದು ತಡೆವಾಣೆ ಹಾಕಿದ್ರೆ ಅಬಕಾರಿ ಇಲಾಖೆ ಅಂತ ಅಂದ್ರೆ ಒಂದು ವಾರ ಸ್ಟಿಕ್ ಮಾಡ್ತಾರೆ, ಆಮೇಲೆ ಮತ್ತೆ ಸೈಲೆ ಕೊಟ್ಬಿಡ್ತಾರೆ. ಅದ್ರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಯಾವ್ದು ಬಂದೋಬಸ್ತ್ ಆಗಿ ಯಾರು ಸ್ಟ್ರಿಕ್ಟ್ ಆಗಿ ಹೇಳಂತ ಇಲ್ಲಿ ಯಾರು ಇಲ್ಲೇನೋ ಅನ್ನಂಗೆ ಆಗೈತಿ ನಮ್ಮ ಈ ಪರಿಸ್ಥಿತಿಯಲ್ಲಿ. ಹಂಗಾಗಿ ನಾವು ದಿನ ನಮ್ಮ ಪ್ರಾಣ ಕೈ ಹಿಡ್ಕೊಂಡ್ ಬರ್ಬೇಕು ಅಂತ ಪರಿಸ್ಥಿತಿ ಆಗುತ್ತೆ. ಆಮೇಲೆ ಇಲ್ಲಿ ಜಿಂದಾಲ್ ಅವರು ನಾವು ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ದೀವಿ. ಸೆಕ್ಯೂರಿಟಿ ಅವರು ನಮ್ಗೆ ಬಹಳ ಚೆನ್ನಾಗಿ ಅಂದ್ರೆ ರೋಡ್ ಕ್ಲಿಯರೆನ್ಸ್ ಮಾಡ್ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಹೇಳ್ತಾರೆ. ಇದುವರೆಗೂ ಅಲ್ಲಿ ಆ ರೀತಿ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರ ಕೂಗಿದೆ. ಅವ್ರು ಏನ್ ಮಾಡ್ತಾರೆ ಏನಿಲ್ಲ ಅಂದ್ರೆ CC ಕ್ಯಾಮ್ರಾ ಫುಟೇಜ್ ತೆಗೆಸಿ ನೋಡಂತ್ರಿ ಅಲ್ಲಿ ಬೈಪಾಸ್ ಅಲ್ಲಿ ಆರಾಮ್ ಕಟ್ಟಿ ಕುಂತ್ಕೊಂಡಿರ್ತಾರೆ. ಅಲ್ಲಿ ನಾವು ಹೋಗ್ಬೇಕಾದ್ರೆ ಬಹಳ ಗಾಡಿ ಕಲ್ತು ಜಾಮ್ ಆದಾಗ ಅವಾಗ ಎತ್ತು ಬಿಡ್ತಾರೆ. ಅಲ್ಲಿ CC ಕ್ಯಾಮ್ರಾ ಫುಟೇಜ್ ತೆಗೆಸಿ ಗೊತ್ತಾಗ್ಬಿಡುತ್ತೆ ಅಲ್ಲ ಏನಂಬುದು ಇರ್ತದೆ ಅಂತ. ನಾವು ಬಾಯಲ್ಲಿ ಹೇಳತಕ್ಕಂಥ ಅವಶ್ಯಕತೆನೂ ಇಲ್ಲ. ಇನ್ನೂ ಒಂದು ಕೆಲವು ಡ್ರೈವರ್ಗಳು ಒಂದು 6 ತಿಂಗಳನ್ನು 3 ತಿಂಗಳನ್ನು ಕ್ಲೀನಾಗಿ ಕೆಲಸ ಮಾಡಿಬಿಟ್ಟು 3 ತಿಂಗಳಲ್ಲಿ ಲೈಸೆನ್ಸ್ ಪಡೆದ್ಬಿಟ್ಟು 6 ತಿಂಗಳಲ್ಲಿ ಲೈಸೆನ್ಸ್ ಪಡೆದ್ಬಿಟ್ಟು ಅಂತವ್ರಿಗೆ ಅನುಭವ ಇರ್ತಕ್ಕಂಥ ಲಾರಿ ಚಾಲಕರು ಬಹಳ ಜನ ಇದ್ದಾರೆ. ಅವರು ಲೈಸೆನ್ಸ್ ಪಡೆದು ಸುಮ್ಮನೆ ಈ ತರ ಅನಾಹುತ ಆಗಕ್ಕೆ ಒಂದು ಕಾರಣ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಒಂದು ಕೂಗುತ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಗೊತ್ತಿಲ್ರಿ. ಒಟ್ಟು 7ನೇ ಕ್ಲಾಸ್ ಪಾಸ್ ಆಗಿ 5 ಪಾಸ್ ಆಗಿರೋದು ಜಾಸ್ತಿ ಅಂತ ಕೆಲವು ಮಾತುಗಳು ಕೇಳಿವಿ. ನಾವು ಕನ್ನಡಂತೂ ನೋಡಿಲ್ಲ. ಮತ್ತೆ ಅದು ಆ ಲಾರಿ ಅನುಭವ ಇಲ್ಲದೆ ಇರ್ತಕ್ಕಂಥ ಚಾಲಕರೇ ಜಾಸ್ತಿ ಇದ್ದಾರೆ ಸಂಡೂರಿನಲ್ಲಿ ಅಂತಕ್ಕಂಥದ್ದು ಕೂಡ ಇದೆ. ಆ ಮಾತುಗಳು ಕೇಳಿ ಬರ್ತಾವ್ರಿ. ಅದಕ್ಕೆ ಸಂಬಂಧಪಟ್ಟರೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರೆ ಎಷ್ಟು ಏನಂತ ಎಲ್ಲ ಸಿಕ್ಕು ಅದ್ರ ಬಗ್ಗೆ ನೀವು ಸಾರಿಗೆ ಇಲಾಖೆಗೆ ಏನ್ ಹೇಳ್ತೀರಿ ಸರ್? ಮತ್ತೆ ಅವರು ಸೈಲ ಕೊಟ್ಟಿರೋದಕ್ಕೆ ಈ ತರ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ಸ್ ಸರ್. ಓಕೆ.